Hi everyone, welcome to Open for TP ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಆ, ಇವತ್ತು ಯಾವ ವಿಚಾರದ ಬಗ್ಗೆ ನಾನು ಡಿಸ್ಕಸ್ ಮಾಡಕ್ ಬಂದಿದ್ದೀನಿ ಅಂತ ಹೇಳಿ ನಿಮಗೆ ಥಂಬ್ನೇಲ್ ನೋಡೇನೆ ಇವತ್ತು ಗೊತ್ತಾಗಿರ್ಬೋದು. ಎಸ್, ಇವತ್ತು ನಾನು ನಿನ್ನೆ ನಿಮಗೆ ಹೇಳಿದಾಗೆ, ನಾನು ನಿನ್ನೆ ಯೂಟ್ಯೂಬಲ್ಲಿ ನಾನು ಪೋಸ್ಟ್ ಮಾಡಿದಾಗೆ, ನಾನು ಅಕೌಂಟ್ ಗ್ರೋತ್ ಚಾಲೆಂಜ್ನ ತಗೊಳ್ತಾ ಇದ್ದೀನಿ ಅಂತೇಳಿ ನಾನು ನಿಮಗೆ ನಿನ್ನೆನೆ ಪಬ್ಲಿಷ್ ಮಾಡಿ ಹೇಳಿದ್ದೆ. ಬಟ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ $10 to $100 ಗ್ರೋಯಿಂಗ್ ಚಾಲೆಂಜ್ ಅಂತ. ಬಟ್ ನಾನು ಅಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ದೀನಿ. $10 ಗ್ರೋತ್ ಚಾಲೆಂಜ್ ಅಂತ ಹೇಳಿ. ಸೊ $10 ನಾವು ಎಷ್ಟು ಡಾಲರ್ ಮಾಡಕ್ ಸಾಧ್ಯ ಅನ್ನೋದು ನಾವು ಈ ಒಂದು ಜರ್ನಿ ಮುಖಾಂತರ ನೋಡ್ಬೋದು. ಸೊ ಇದೊಂದು ಅಡ್ವೆಂಚರಸ್ ಜರ್ನಿ, ಹಿಲಾರಿಯಸ್ ಜರ್ನಿ. ಆ್ಯಂಡ್ ನೀವೆಲ್ಲ ನನ್ನ ಜೊತೆಗೆ ಹೀಗೆ ಸಪೋರ್ಟ್ ಮಾಡಿಕೊಂಡು, ಹಾಗೆ ನನಗೆ ಕಮೆಂಟ್ ಮಾಡ್ತಾ, ವಿಡಿಯೋ ಲೈಕ್ ಮಾಡ್ತಾ, ಎಲ್ರಿಗೂ ಶೇರ್ ಮಾಡ್ತಾ, ಆ, ಹೇಗೆ ಆ, ನಾವೊಂದು ಅಕೌಂಟ್ ಗ್ರೋತ್ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು, ಕಲಿಬೋದು. ಓಕೆ, ಸೊ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ. ನಾನು ಇದೇ ಥರ ವಿಡಿಯೋನ ಡೇ ಬೈ ಡೇ ಅಥವಾ ಯಾವಾಗ ನಾನು ಟ್ರೇಡ್ ತಗೊಳ್ತೀನೋ ಅವಾಗ ನಾನು ವಿಡಿಯೋಗಳನ್ನು ಟೈಮಿಗೆ ಸರಿಯಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ಆಲ್ರೆಡಿ ನಾನು ನಿನ್ನೆ ಹೇಳಿದ ಪ್ರಕಾರನೇ ನಾನು ನಿನ್ನೆನೇ ಟ್ರೇಡ್ ತಗೊಂಡಿದ್ದೀನಿ. ಓಕೆನಾ? ನಿನ್ನೆ 22 ಏಪ್ರಿಲ್. ಸೊ ನಿನ್ನೆ ನಾನು ಒಂದು ಟ್ರೇಡನ್ನು ತಗೊಂಡಿದ್ದೆ. ಸೊ ನಾನು ಆ ಟ್ರೇಡು ಹೇಗೆ ತಗೊಂಡೆ, ಯಾಕೆ ತಗೊಂಡೆ ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನನ್ನ PNL ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನು PNL ಇತ್ತು, ನಂದು ಏನು ಲಾಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ದಿಸ್ ಈಸ್ ಅ ಸ್ಮಾಲ್ ಅಕೌಂಟ್ ಗ್ರೋಯಿಂಗ್ ಚಾನಲ್, $10 to more. ಓಕೆನಾ? ಲೆಟ್ಸ್ ಜಂಪ್ ಇನ್ ಟು ದಿ ವಿಡಿಯೋ. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು, ಇದು ಯೂರೋ USD 1 hour ಚಾರ್ಟ್. ಸೊ ನಿಮಗಿದು ಕಾಣಿಸ್ತಾ ಇರ್ಬೋದು. ಓಕೆನಾ? ಸೊ ನಾನು ನಿನ್ನೆ ನನ್ನ ಮೊದಲ ಟ್ರೇಡ್ ಈ ಒಂದು ಯೂರೋ USD ಕರೆನ್ಸಿ ಪೇರ್ನಲ್ಲಿ ನಾನು ಟ್ರೇಡ್ ತಗೊಂಡಿರೋಂಥದ್ದು. ಓಕೆನಾ? ಸೊ ನಾನು ಕಂಪ್ಲೀಟಾಗಿ ಆಲ್ಮೋಸ್ಟ್ ನಾನು ತುಂಬ ಟೈಮಿಂದನೂ ಫಾರೆಕ್ಸಲ್ಲೇ ನಾನು ಟ್ರೇಡ್ ಮಾಡ್ತಾ ಇರೋದು. ಫಾರೆಕ್ಸ್ ಅಥವಾ ಬಿಟ್ಕಾಯಿನಲ್ಲೇ ರೀಸೆಂಟಾಗಿ ಸ್ವಲ್ಪ ಟ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಫಾರೆಕ್ಸಲ್ಲೇ ಟ್ರೇಡಿಂಗ್ ಮಾಡ್ತಾ ಇದ್ದೆ. ಓಕೆನಾ? ಸೊ ನಾನು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಅನ್ನೋದನ್ನ ಮಾಡೋದಿಲ್ಲ ಜಾಸ್ತಿ. ಸೊ ನಾನು ಆಫೀಸಿಗೆ ಹೋಗ್ತಾ ಇರ್ತೀನಿ. ಓಕೆನಾ? ಸೊ ಹಾಗಾಗಿ ನನಗೆ ಟೈಮ್ ಸಿಗಲ್ಲ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ. ಅದಕ್ಕೋಸ್ಕರ ನಾನು ಐ ಯೂಸ್ ಟು ಪ್ರಿಫರ್ ಫಾರೆಕ್ಸ್ ಟ್ರೇಡಿಂಗ್. ಇದು ಇಂಡಿಯಾದಲ್ಲಿ ಲೀಗಲ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೂ ನಾವು ಬೇರೆ ಒಂದು ಕಂಟ್ರಿಯ ಬ್ರೋಕರ್ಗಳ ಥ್ರೂ ನಾವು ಇದನ್ನ ಟ್ರೇಡಿಂಗನ್ನು ಮಾಡ್ತೀವಿ. ಸೊ ನಾನು ಎಕ್ಸ್ನೆಸ್ ಬ್ರೋಕರ್ ಯೂಸ್ ಮಾಡ್ತೀನಿ ಇಲ್ಲಿ ಟ್ರೇಡ್ ಮಾಡೋಕ್ಕೆ. ಓಕೆನಾ? ಬಿಕಾಸ್ ತುಂಬ ಹಳೆ ಬ್ರೋಕರ್ ಆ್ಯಂಡ್ ತುಂಬ ಟ್ರಸ್ಟೇಬಲ್ ಬ್ರೋಕರ್ ಆಗಿರೋದ್ರಿಂದ ನಾನು ಆ ಒಂದು ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತೀನಿ ಇಲ್ಲಿ ಟ್ರೇಡಿಂಗ್ ಮಾಡೋಕ್ಕೆ. ಸೊ ನನ್ನ ಟ್ರೇಡಿಂಗ್ ಕೂಡ ಲೈವ್ ಅಕೌಂಟ್ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಎಕ್ಸ್ನೆಸ್ಸಲ್ಲೇ ಟ್ರೇಡ್ ಮಾಡಿರೋದು. ಓಕೆನಾ? ಬನ್ನಿ ಇವಾಗ ಈ ಟ್ರೇಡ್ ಬಗ್ಗೆ ನಾನು ನಿಮಗೆ ಅನಾಲಿಸಿಸ್ ಹೇಳ್ತೀನಿ. ನಾನು ಏನಕ್ಕೋಸ್ಕರ ಟ್ರೇಡ್ ತಗೊಂಡೆ, ಹೇಗೆ ಟ್ರೇಡ್ ತಗೊಂಡೆ, ಯಾಕೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು, ಇದು 4 hour ಚಾರ್ಟ್ನ ಇವಾಗ ಓಪನ್ ಮಾಡ್ತೀನಿ. ಸೊ ಇದು 4 hour ಚಾರ್ಟ್. ಓಕೆನಾ? ಸೊ ಹಳೆ PNL ಎಲ್ಲ ಇದ್ರಲ್ಲಿ ತೋರಿಸ್ತಾ ಇದೆ. ಹಳೆ PNL ಬಗ್ಗೆ ನೋಡಕ್ ಹೋಗ್ಬೇಡಿ. ಇದು ನಾನು PNL ಹಾಕಿದ್ದೆ, ಬಟ್ ಇದನ್ನ ಟ್ರೇಡ್ ತಗೊಂಡಿರಲಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ನಾವು 4 hour ಅಲ್ಲಿ ನೋಡೋದಾದ್ರೆ ಮಾರ್ಕೆಟ್ ಏನಾಗಿತ್ತು ಅಂತಂದ್ರೆ, ಡೈಲಿ ಚಾರ್ಟಲ್ಲಿ ಹೋಗಿ ನೋಡೋಣ. ಫಸ್ಟು ಮಾರ್ಕೆಟ್ ತುಂಬ ಟೈಮಿಂದ ಡೌನ್ ಟ್ರೆಂಡಲ್ಲಿತ್ತು. ಅದಾದ್ಮೇಲೆ ಟ್ರೆಂಡ್ ಲೈನ್ ಕ್ರಾಸ್ ಮಾಡಿ ಅಪ್ ಟ್ರೆಂಡಲ್ಲಿ ಮೂವ್ ಆಗೋಕ್ಕೆ ಶುರುವಾಯಿತು. ಓಕೆನಾ? ಸೊ ನೀವು ನೋಡ್ಬೋದು ಇಲ್ಲಿ 11 ಏಪ್ರಿಲ್ ಆದ್ರ ಮೇಲೆ, ಓಕೆನಾ, 11 ಏಪ್ರಿಲ್ ಆದ್ಮೇಲೆ ಮಾರ್ಕೆಟಲ್ಲಿ ಒಂದು ಸರ್ಟೈನ್ ಅಪ್ವರ್ಡ್ಸ್ ಮೂವ್ ಬಂದಿತ್ತು. ಓಕೆನಾ? ಸೊ ಮಾರ್ಕೆಟ್ ಅಪ್ ಟ್ರೆಂಡಲ್ಲೇ ಇದೆ. ನೀವು ನೋಡಿದ್ರೆ ಗೊತ್ತಾಗ್ತಿದೆ. ಈ ಸ್ಟ್ರಕ್ಚರ್ ಬ್ರೇಕ್ ಆಯಿತು, ಅದಾದ್ರ ಮೇಲೆ ಮತ್ತೆ ಮೇಲೆ ಹೋಯ್ತು, ಅದಾದ್ಮೇಲೆ ಮತ್ತೆ ಸ್ಟ್ರಕ್ಚರ್ ಬ್ರೇಕ್ ಆಯಿತು. ಓಕೆನಾ? ಓಕೆ, ಇದು ನೋಡಿದ್ದು ನಾನು 1 hour ಡೈಲಿ ಕ್ಯಾಂಡಲ್ಸ್, ಡೈಲಿ ಟೈಮ್ ಫ್ರೇಮಲ್ಲಿ ನಾನು ಇದನ್ನು ಅನಾಲಿಸಿಸ್ ಮಾಡಿದನು. ಸೊ ನನಗೆ ಇಲ್ಲಿ ಗೊತ್ತಾಯಿತು ಇಲ್ಲೊಂದು ಸಣ್ಣದಾಗಿ ಕರೆಕ್ಷನ್ ಮಾರ್ಕೆಟ್ ಕೊಡ್ತಾ ಇದೆ ಅಂತ. ಸೊ ಅದಾದ್ರ ಮೇಲೆ ನಾನು 4 hourಗೆ ಹೋದೆ. 4 hourಲ್ಲೂ ಸೇಮ್ ಇತ್ತು. ಹಾಗೆ 1 hourಗೆ ಹೋದೆ. 1 hourನಲ್ಲಿ ನಾನು ಮಾರ್ಕೆಟ್ ಅನಲೈಸ್ ಮಾಡಬೇಕಾದ್ರೆ ನೈಟು ಇಲ್ಲಿ ಮೊಮೆಂಟಮ್ ಅನ್ನೋದು ನಾನು ನೋಡಿದೆ, ಸೆಲ್ಲಿಂಗ್ ಮೊಮೆಂಟಮ್. ಯಾಕೆಪ್ಪ ಅಂತಂದರೆ ಇಲ್ಲಿ ಈ ಒಂದು ಲೆವೆಲ್ ನಿಮಗೆ ಕಾಣಿಸ್ತಾ ಇದೆಯಾ, ಈ ಕನ್ಸಲ್ಟೇಷನ್ ಲೆವೆಲ್ ಏನಿತ್ತು, ಈ ಕನ್ಸಲ್ಟೇಷನ್ ಲೆವೆಲ್ನ ಮಾರ್ಕೆಟು ಬ್ರೇಕ್ ಮಾಡ್ತು. ಸಣ್ಣದಾಗಿ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾಡಿ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ
ಫಾಲ್ ಆಯಿತು. ಸೊ ಅದನ್ನು ನೋಡಿದ ನಾನು ತಕ್ಷಣ ನಾನು 15 ಮಿನಿಟ್ಸಿಗೆ ಹೋದೆ. ಸೊ 15 ಮಿನಿಟಿಗೆ ನೋಡಿದಾಗ ನನಗೆ ಗೊತ್ತಾಯಿತು ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ ಅಂತ. ಸೊ ಅದಾದ್ರ ಮೇಲೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಇಲ್ಲಿ ಒಂದು ಮೂವ್ ಕಾಣಿಸ್ತಾ ಇರ್ಬೋದು. ಸೊ ಮಾರ್ಕೆಟ್ ಇಲ್ಲಿಂದ ಬಿತ್ತು, ಅದಾದ್ರ ಮೇಲೆ ನೆಕ್ಸ್ಟು ಸ್ಟ್ರಕ್ಚರ್ ಲೆವೆಲಿಗೆ ಹೋಯ್ತು. ಸ್ಟ್ರಕ್ಚರ್ ಲೆವೆಲಿಗೆ ಹೋಗಿ ಮತ್ತೆ ಈ ಲೆವೆಲ್ನ ಬ್ರೇಕ್ ಮಾಡ್ತು. ಸೊ ಇಲ್ಲಿ ಬ್ರೇಕ್ ಮಾಡಿದಾಗ ಐ ವಾಸ್ ರಿಯಲಿ ಇಂಟ್ರೆಸ್ಟೆಡ್ ಟು ಟೇಕ್ ಅ ಟ್ರೇಡ್. ಓಕೆ, ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಈ ಲೆವೆಲಲ್ಲಿ ಬಂದಾದ ಮೇಲೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇಲ್ಲಿಂದ ಫಿಬ್ ಲೆವೆಲನ್ನು ನಾನು ಯೂಸ್ ಮಾಡಿದ್ದೆ ಟ್ರೇಡಿಂಗ್ ಮಾಡೋಕ್ಕೆ. ಸುಮಾರು ಟೂಲ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ಫಿಬ್ ಲೆವೆಲ್ ಒಂದು ನಾನು ತುಂಬ ಲಾಜಿಕಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ, ನಾರ್ಮಲಿ ನಾನು ಟ್ರೇಡ್ ಮಾಡ್ತೀನಿ ಪ್ರೈಸ್ ಆಕ್ಷನ್ ಬೇಸ್ ಮೇಲೆ. ಸೊ ನಾನೇನು ಮಾಡಿದೆ, ಈ ಲೆವೆಲಿಂದ ಇಲ್ಲಿ ಬ್ರೇಕ್ ಆಗಿ ರಿಟ್ರೇಸ್ಮೆಂಟ್ ಹೋಗಿ ನಂತರ ನೆಕ್ಸ್ಟ್ ಈ ಕ್ಯಾಂಡಲ್ ಅದು ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಕ್ಲೋಸ್ ಆಯಿತು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ 5 ಮಿನಿಟಲ್ಲಿ ಜಂಪ್ ಆಗಿಬಿಟ್ಟು. ಓಕೆನಾ, ಸೊ 5 ಮಿನಿಟಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, 5 ಮಿನಿಟಲ್ಲಿ ಇಲ್ಲಿ ಕಾಣುತ್ತೆ. ಸೊ 5 ಮಿನಿಟಲ್ಲಿ ಜಂಪ್ ಆಗಿ ನಾನು ನೋಡ್ತಾ ಇದ್ದೆ. ಸೊ 5 ಮಿನಿಟಲ್ಲಿ ನಿಮಗೆ ಕಾಣಿಸ್ಬೋದು ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತು. ಓಕೆನಾ, FEG. ಸಾರಿ, ಕಾಣಿಸ್ಬೋದು ಈ FEG ಏನಿದೆ. ಸೊ FEG ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತು ಇಲ್ಲಿ. ಸೊ ನಾನೇನು ಮಾಡಿದೆ, ಮಾರ್ಕೆಟಲ್ಲಿ ವೆಯ್ಟ್ ಮಾಡಿದೆ ಫೇರ್ ವ್ಯಾಲ್ಯೂ ಗ್ಯಾಪ್ ಹತ್ತತ್ರ ಬರಲಿ ಮಾರ್ಕೆಟ್, ಆಮೇಲೆ ಎಕ್ಸಿಕ್ಯೂಷನ್ ಮಾಡೋಣ ಅಂತ. ಆಲ್ಮೋಸ್ಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ಹತ್ರನೇ ಮಾರ್ಕೆಟ್ ಬಂದಿತ್ತು. ಸೊ ನಾನು ಅವಾಗ ಇಲ್ಲಿಂದ ಎಕ್ಸಿಕ್ಯೂಟ್ ಮಾಡಿದೆ. ನೋಡ್ತಿರ್ಬೋದು ನೀವು, ಟೈಮಿಂಗ್ ಕೂಡ ನಿಮಗೆ ತೋರಿಸ್ತಾ ಇದೆ. ಸೊ ನಾನು ಎಕ್ಸಿಕ್ಯೂಟ್ ಮಾಡಿದೆ ಟ್ರೇಡನ್ನು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿ ಹೋಲ್ಡ್ ಮಾಡಿದೆ. ಸೊ ನಾನು ನನ್ನ ಟಾರ್ಗೆಟ್ನ ಅರೌಂಡ್ 1.1425 ವರೆಗೆ ನಾನು ಟಾರ್ಗೆಟ್ನ ಪ್ಲೇಸ್ ಮಾಡಿದ್ದೆ. ಯಾಕೆ ಈ ಟಾರ್ಗೆಟ್ ನಿಮಗೆ ನಾನೊಂದು ಹಾರಿಜೆಂಟಲ್ ಲೈನ್ ಹಾಕಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇದು 4 ಅವರ್ ಕ್ಯಾಂಡಲಲ್ಲಿ ಹೋಗಿ ಚೆಕ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೊಂದು ಇಂಬ್ಯಾಲೆನ್ಸ್ ಏರಿಯಾ ಕೂಡ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿಗೆ ಟಾರ್ಗೆಟನ್ನು ಇಟ್ಕೊಂಡಿದ್ದೆ. ಸೊ ವಾಪಸ್ ಮಾರ್ಕೆಟ್ ಅಲ್ಲಿಂದ ಫಾಲ್ ಕೂಡ ಆಯಿತು, ಮತ್ತೆ ವಾಪಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಹತ್ರ ಹೋಯಿತು. ಫೇರ್ ವ್ಯಾಲ್ಯೂ ಗ್ಯಾಪ್ ಮತ್ತೆ ಟೆಸ್ಟ್ ಮಾಡಿಬಿಟ್ಟು ಅದಾದ್ರ ಮೇಲೆ ಇಲ್ಲಿ ಟಾರ್ಗೆಟ್ ಕೊಟ್ಟಿದೆ, ನೀವು ನೋಡ್ಬೋದು. ಸೊ ಇದು ನನ್ನ ಮೊದಲ ದಿನದ ಟಾರ್ಗೆಟ್ ಹಿಟ್ ಆಯಿತು. ಇದಕ್ಕಿಂತ ಮುಂಚೆ ವೀಡಿಯೋಗಳನ್ನೆಲ್ಲ ನಾನು ಮಾಡಿದ್ದೇನೆ, ನೋಡಿರ್ಬೋದು. ಸಣ್ಣ ಅಕೌಂಟಲ್ಲಿ ನಾನು $10 ಅಕೌಂಟ್ ಓಪನ್ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ 2-3 SL ಆಗಿತ್ತು, ಆಮೇಲೆ ಟ್ರೈನಿಂಗ್ ಸ್ಟಾಪ್ ಲಾಸ್ ಆಗಿತ್ತು. ಸೊ ಇದು ನನ್ನ $10 ಗ್ರೋತ್ ಚಾಲೆಂಜಲ್ಲಿ ಇದು ಫಸ್ಟ್ ಟ್ರೇಡ್ ಆಗಿತ್ತು. ಸೊ ಅದರಲ್ಲಿ ನನ್ನ ಫಸ್ಟ್ ಟ್ರೇಡು ಬಂದ್ಬಿಟ್ಟು ಪ್ರಾಫಿಟಲ್ಲಿ ಕ್ಲೋಸ್ ಆಯಿತು. ಸೊ ಎಷ್ಟು ಲಾಟು ಯೂಸ್ ಮಾಡಿದ್ದೆ, ಯಾವ ಲಾಟ್ ಯೂಸ್ ಮಾಡಿದ್ದೆ, ಎಷ್ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಇತ್ತು ಅನ್ನೋದು ನಾನು ತೋರಿಸ್ತೀನಿ. ಸೊ ನೀವು ನೋಡ್ಬೋದು EURUSD ಚಾರ್ಟ್. ಇದು ಬಂದ್ಬಿಟ್ಟು ನನ್ನ ಎಕ್ಸ್ನೆಸ್ ಟರ್ಮಿನಲಲ್ಲಿ. ಸೊ ಇಲ್ಲಿ P&L ಆಗಿರೋದು ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ. ಸೊ ನಾನು ಇಲ್ಲಿ ಎಂಟ್ರಿ ಮಾಡಿರೋದು, ಆಮೇಲೆ ನನ್ನ ಎಕ್ಸಿಟ್ ಆಗಿರೋದು. ಅದಕ್ಕೆ ಅದಾದ್ರೆ ಮಾರ್ಕೆಟ್ ತುಂಬಾನೇ ಫಾಲ್ ಆಯಿತು, ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆದ್ರೆ ಮೇಲೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಬಂತು. ಸೊ ನಾನು ಎಲ್ಲ ಟೈಮಲ್ಲಿ ಮಾರ್ಕೆಟಲ್ಲಿ ಕೂತ್ಕೊಳ್ಳಲ್ಲ, ನಾನು ಆಫೀಸ್ಗೆ ಹೋಗ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನನಗೆ ಟೈಮ್ ಸಿಕ್ಕ ಮಾತ್ರ ಟ್ರೇಡ್ ಮಾಡೋದು, ಅದು ಸಂಜೆ ಮಾತ್ರ. ಡೇ ಟೈಮಲ್ಲೆಲ್ಲ ನಾನು ಮಾಡಲ್ಲ, ನಾನು ಆಫೀಸಲ್ಲಿ ಇರ್ತೀನಿ, ನಾನು ಬರೋದು ಕೂಡ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಸೊ ನಾನು P&L ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ P&L. ಇದೆಲ್ಲ ಹಳೆ ಟ್ರೇಡ್ಗಳು. ಇದು ನಿನ್ನೆ ತಗೊಂಡಿರೋ ಫಸ್ಟ್ ಟ್ರೇಡು. ಡೇಟ್ ಕೂಡ ನಿಮಗೆಲ್ಲ ಕಾಣಿಸ್ತಾ ಇದೆ, 22 ತಗೊಂಡಿರೋದು. ಟೈಮ್ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಓಕೆನಾ, $2.47 ನನಗಿಲ್ಲಿ ಪ್ರಾಫಿಟ್ ಸಿಕ್ತು. ಓಕೆನಾ, ಸೊ ಇಲ್ಲಿ ಯೂಸ್ ಮಾಡಿರೋಂಥದ್ದು SL ಬಂದ್ಬಿಟ್ಟು ನಂದು $1.2 ಹತ್ರ ಇತ್ತು. ಸೊ $2.4 ಅಂದರೆ 2:1% ನಂದು ಇಲ್ಲಿ ಟಾರ್ಗೆಟ್ ಪ್ರೈಸ್ ಆಗಿತ್ತು. ಓಕೆ, ಟಾರ್ಗೆಟ್ ವ್ಯಾಲ್ಯೂ ಆಗಿತ್ತು. ಸೊ ಇದು ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಇದು ನನ್ನ EURUSD ಟ್ರೇಡ್ ಆ್ಯಂಡ್ ಫಸ್ಟ್ ಡೇ ಆಫ್ $10 ಗ್ರೋತ್ ಚಾಲೆಂಜ್. ಸೊ ಇದೇ ರೀತಿಯ ನಾನು ಮುಂದೆ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನಾನು ಯಾವಾಗ ಟ್ರೇಡ್ ತಗೊಳ್ತೀನೋ ಆವಾಗ ಟ್ರೇಡ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಂತ ಹೇಳ್ಬಿಟ್ಟು ನಾವು ವಾರಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ಮಾಡಲ್ಲ, ರೆಗ್ಯುಲರಾಗಿ ಮಾಡ್ತಾ ಇರ್ತೀನಿ. ಬಟ್ ಟ್ರೇಡಿಂಗ್ ಈಸ್ ಆಲ್ ಅಬೌಟ್ ವೇಟಿಂಗ್. ಯಾವಾಗಲೂ ವೆಯ್ಟ್ ಮಾಡ್ತಾ ಇರಬೇಕು. ನಿಮಗೆ ಕಂಡದನ್ನೆಲ್ಲ ಟ್ರೇಡ್ ತಗೊಳಕ್ಕಾಗಲ್ಲ. ಯಾವಾಗ ನಿಮ್ಮ ಸೆಟಪ್ ಬರುತ್ತೋ, ಎಲ್ಲಿ ನಿಮ್ಮ ಸಿಗ್ನಲ್ ಕನ್ಫರ್ಮೇಷನ್ ಸಿಗುತ್ತೋ, ನೀವು ಅವಾಗಲೇ ಟ್ರೇಡ್ ಮಾಡೋಕ್ಕೆ ಸಾಧ್ಯ. ಸಿಕ್ಕಿದಕ್ಕೆಲ್ಲ ನೀವು ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ವೇಟಿಂಗ್ ಆ್ಯಂಡ್ ಗ್ರೋಯಿಂಗ್ ಫ್ರಮ್ $10 to more means it will take lot of time. ಸೊ ನೀವು ಇದರ ಲಾಸ್ ಕೂಡ ಮಾಡ್ತೀರಾ, ಪ್ರಾಫಿಟ್ ಕೂಡ ಮಾಡ್ತೀರಾ. ಸೊ ಇಟ್ ಡಿಪೆಂಡ್ಸ್ ಹೌ ಯು ಮ್ಯಾನೇಜ್ ಯುವರ್ ರಿಸ್ಕ್. ಸೊ ನೋಡೋಣ ಯಾವ ರೀತಿಯಾಗಿ ಅಕೌಂಟ್ ಗ್ರೋ ಆಗುತ್ತೆ, ಎಷ್ಟು ಗ್ರೋ ಆಗುತ್ತೆ. ಒಂದು ವೇಳೆ ನಾನು ನಿಮ್ಗೆ ರಿಯಲ್ ಟೈಮ್ ಅಪ್ಡೇಟ್ ಕೊಡ್ತೀನಿ, ಯಾವುದೇ ರೀತಿಯ ಒಂದು ಫೇಕ್ ಅಪ್ಡೇಟ್ಗಳನ್ನು ಹಾಕಲ್ಲ. P&L ಕೂಡ ನಾನು ಎಲ್ಲರಿಗೂ ತೋರಿಸ್ತಾನೆ ಇರ್ತೀನಿ. ಎಷ್ಟು ಲಾಸ್ ಆಯಿತು, ಎಷ್ಟು ಪ್ರಾಫಿಟ್ ಆಯಿತು. ಒಂದು ವೇಳೆ $10 ಪೂರ್ತಿ ಮೈನಸ್ ಆದರೂ ಕೂಡ ನಾನು ನಿಮಗೆ ತೋರಿಸ್ತೀನಿ.
ಮೈನಸ್ ಆಯಿತು, ಯಾಕಾಗಿ ಮೈನಸ್ ಆಯಿತು, ಏನೇ ಅದರಲ್ಲಿ ನನ್ನ ಇಶ್ಯೂ ಇತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಅದರಿಂದ ನೀವು ಕಲ್ತ್ಕೊಳ್ಬೋದು. ಆಮೇಲೆ ನಾನು ಕೂಡ ನನ್ನ ಅಕೌಂಟನ್ನ ಗ್ರೋ ಮಾಡೋದನ್ನ ಹೆಲ್ಪ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಹೋಲ್ ವಿಡಿಯೋ ಆಫ್ ದಿಸ್ ಯೂರೋ USD. ಆ್ಯಂಡ್ ಇದೇ ಥರ ತುಂಬ ವೀಡಿಯೋಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಾನು ಏನು ಅಪ್ಡೇಟ್ ಮಾಡ್ಕೊಳ್ಬೇಕು ಜಾಸ್ತಿ, ನಾನು ಕೂಡ ಇವಾಗ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಶುರು ಮಾಡಿರೋದು, ಸ್ಟಾರ್ಟಿಂಗ್ ಅಷ್ಟೇ. ಸೊ ನಂದೇನಾದ್ರು ತಪ್ಪಿದ್ರೆ ದಯವಿಟ್ಟು ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಚೇಂಜ್ ಮಾಡುವಂಥ ಪ್ರಯತ್ನ ನಿಜವಾಗ್ಲೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.